ನಮಸ್ತೆ ಸ್ನೇಹಿತರೆ, ಈ ಒಂದು ದಸರಾ ಹಬ್ಬ ಅಂತ ಹೇಳಿದರೆ ನಾಡ ಹಬ್ಬ, ಅದರಲ್ಲೂ ವಿಶ್ವವಿಖ್ಯಾತಿ ಲೈಟಿಂಗ್ಸ್ ಇರ್ಬೋದು ಅಥವಾ ಆನೆಗಳ ಅಂಬಾರಿ ಇರ್ಬೋದು. ಸೊ ಇದರ ಎಲ್ಲದರ ಬಗ್ಗೆ ನಾನು ದಸರಾ ಹಬ್ಬದ ಏನು ಅದರ ಮಹತ್ವ ಏನಿದೆ, ಇಲ್ಲಿಯವರೆಗೂ ಎಷ್ಟು ಆನೆಗಳು ದಸರಾ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾವೆ, ಯಾವ ಯಾವ ಆನೆಗಳು ಯಾವ ಇಸ್ವಿಯಿಂದ ಎಲ್ಲಿಯವರೆಗೂ ಅಂಬಾರಿಯನ್ನು ಹೊತ್ತು ಆ ತಾಯಿಯನ್ನು ಮೆರೆಸಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಈ ಥರದ ವಿಷಯಗಳು ನಮಗೆ ತಿಳ್ಕೊಳೋದೇ ಒಂಥರ ಅಪರೂಪ. ಈ ವಿಷಯಗಳು ಎಷ್ಟೋ ವಿಚಾರಗಳು ನಮಗೆ ಗೊತ್ತಿರೋದಿಲ್ಲ ಅನ್ನೋದಕ್ಕಿಂತ ನಿಮಗೆ ಗೊತ್ತಿರೋ ವಿಚಾರ ನನಗೆ ಗೊತ್ತಿಲ್ಲದೆ ಇರ್ಬೋದು, ಅಥವಾ ನನಗೆ ಗೊತ್ತಿರೋವಂಥ ವಿಚಾರ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಹಾಗಾಗಿ ದಸರಾ ಹಬ್ಬದ ಮಹೋತ್ಸವದ ಬಗ್ಗೆ ನಾನು ಒಂದಷ್ಟು ವಿಡಿಯೋಗಳನ್ನ ಮಾಡ್ತೀನಿ ಸ್ನೇಹಿತರೆ. ಸೊ ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಸೊ ಮೈಸೂರು ದಸರಾ ಮತ್ತು ಅಂಬಾರಿ ನಮ್ಮ ಕರ್ನಾಟಕದ ಸಂಸ್ಕೃತಿಯ ಪರಂಪರೆ ಮತ್ತು ಭಕ್ತಿಯ ಸಂಕೇತ ಅಂತಲೇ ಹೇಳ್ತೀವಿ. ವಿಜಯದಶಮಿ ಎಂದು ಅಂಬಾರಿಯನ್ನು ಮೆರೆಯುವ ಜಂಬೂ ಸವಾರಿ ಕರ್ನಾಟಕದ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಅದರಲ್ಲೂ ದಸರಾ ಮಹತ್ವ ಯಾವ ಥರ ಇದೆ ಅಂತ ಹೇಳಿದರೆ, ಮೈಸೂರು ದಸರಾ ನಮ್ಮ ನಾಡ ಹಬ್ಬ ಅಂತಲೇ ಪ್ರಸಿದ್ಧಿ ಆಗಿದೆ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಸೊ ಈ ಒಂದು ಮೈಸೂರು ದಸರಾವನ್ನು ನಾವು ಬಂದು ಚಾಮುಂಡಿ ದೇವಿಗೆ ಅರ್ಪಣೆಯನ್ನು ಮಾಡ್ತೀವಿ. ಅದರಲ್ಲೂ ವಿಜಯದಶಮಿ ಎಂದು ಅಂಬಾರಿಯ ಮೆರವಣಿಗೆ ಬಂದು ಜನರ ಮನಸ್ಸನ್ನು ಸೆಳೆಯುತ್ತೆ. ಅದನ್ನು ನೋಡಲಿಕ್ಕೆ ಎಲ್ಲೆಲ್ಲಿಂದನೋ ದೇಶ ವಿದೇಶದಿಂದ ಸಹ ಜನರು ಬರ್ತಾರೆ. ಸೊ ಅಂಬಾರಿಯ ಇತಿಹಾಸವನ್ನು ನೋಡೋದಾಯಿತು ಅಂತ ಹೇಳಿದರೆ, ಅಂಬಾರಿಯ ಮೆರವಣಿಗೆ ಬಂದು ನಮಗೆ 17ನೇ ಶತಮಾನದಿಂದಲೇ ಪ್ರಾರಂಭವಾಗಿದೆ ಸ್ನೇಹಿತರೆ. ಮೈಸೂರು ಅರಸರ ಕಾಲದಿಂದಲೂ ಅಂಬಾರಿಯ ಮೆರವಣಿಗೆ ಇದೆ. ಇದರಲ್ಲಿ ಏನಂತ ಹೇಳಿದ್ರೆ, ದೊರೆಗಳು ಮೆರವಣಿಗೆ ಕಾಲದಲ್ಲಿ ಆನೆಗಳಿಗೆ ವಿಶೇಷ ಸ್ಥಾನವನ್ನು ಕೊಡ್ತಾರೆ. ಸೊ ನನ್ನ ಕಳೆದ ವರ್ಷದ ವಿಡಿಯೋನು ನೋಡ್ಬೋದು ನೀವು, ಆನೆಗಳಿಗೆ ಯಾವ ರೀತಿಯಾಗಿ ಅವರು ತಾಲೀಮನ್ನಾಗಿರ್ಬೋದು ಆಹಾರವನ್ನಾಗಿರ್ಬೋದು ಕೊಡ್ತಾರೆ ಅಂತೇಳಿ. ಸೊ ಆನೆಗಳಿಗೆ ಅದರದ್ದೇ ಆದಂಥ ಒಂದು ವಿಶೇಷ ಸ್ಥಾನವನ್ನು ಕೊಡ್ತಾರೆ. ಸ್ವತಂತ್ರದ ನಂತರ ರಾಜರ ಬದಲು ಸರ್ಕಾರವೇ ದಸರಾ ಆಯೋಜನೆಯನ್ನು ಮಾಡಿತ್ತು. ಸೊ ಸ್ವತಂತ್ರ ಬಂದ ನಂತರ ರಾಜಮನೆತನಗಳು ಸೊ ಈ ಒಂದು ದಸರಾ ಉತ್ಸವವನ್ನು ಆಚರಿಸ್ತಾ ಬಂದಿದ್ದಾವೆ. ಇನ್ನು ಆನೆಗಳನ್ನು ನೋಡೋದಾಯಿತು, ಗಜಪಡೆಯ ಬಗ್ಗೆ ನಾವು ಒಂದಷ್ಟು ಮಾಹಿತಿನ ತಿಳ್ಕೊಳೋದಾಯಿತು ಅಂತ ಹೇಳಿದರೆ, ಅಂಬಾರಿ ಹೊತ್ತ ಆನೆಗಳ ಇತಿಹಾಸ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಅಂಬಾರಿ ಹೊರುವ ಜವಾಬ್ದಾರಿ ಬಂದು ಒಂದು ಆನೆಗೆ ಮಾತ್ರ ಇರುತ್ತದೆ. ಅದನ್ನ ಅಂಬಾರಿ ಆನೆ ಅಂತಲೇ ಕರೀತಾರೆ. ಸೊ ಮೊದಲ ಬಾರಿಗೆ ಅಂಬಾರಿಯನ್ನು ಹೊತ್ತಿದ್ದು ಯಾವತ್ತು ಅಂತ ಹೇಳಿದರೆ 1930ರ ದಶಕದಿಂದಲೂ ಈ ಒಂದು ಆನೆ ಮೇಲೆ ಅಂಬಾರಿಯನ್ನು ನಡೆಸ್ಕೊಂಡು ಬಂದಿರೋದು ಇದೆ. ಸೊ ನನ್ನ ಒಂದು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, 1930ರಿಂದ ಇಲ್ಲಿವರೆಗೂ 400 ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿಗೆ ದಸರಾ ಉತ್ಸವ 11 ಬಾರಿ ಬಂದಿದೆ ಅಂತ ಹೇಳಿದ್ದೀನಿ. ಸೊ ಹೌದು, ದಸರಾ ಉತ್ಸವ 11 ಬಾರಿ ಬಂದಿದೆ. ನಮಗೆ 1930ರ ದಶಕದಿಂದಲೂ ನಾವು ಈ ಒಂದು ಆನೆಗಳ ಅಂಬಾರಿ ಆಗಿರ್ಬೋದು ಮೈಸೂರು ದಸರಾ ಉತ್ಸವವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಸೊ ಈಗಾಗಲೇ 14 ಹೆಚ್ಚು ಆನೆಗಳು ಅಂಬಾರಿಯನ್ನು ಹೊತ್ತಿದ್ದಾವೆ. ಸೊ 14 ಹೆಚ್ಚು ಆನೆಗಳು ಅಂಬಾರಿ ಹೊತ್ತಿದ್ದಾವೆ. ಸೊ ಅದರಲ್ಲಿ ನಾವು ಪ್ರಸಿದ್ಧ ಆನೆಗಳು ಯಾವುದು ಅಂತ ನೋಡೋದಾದರೆ, ದ್ವಾರಕ ಅಂತೇಳಿ, ಇದು 1930ನೇ ದಶಕದಲ್ಲಿ ಈ ಒಂದು ಆನೆ ಅಂಬಾರಿಯನ್ನು ಹೊತ್ತಿತ್ತು. ಅದಾದ ನಂತರ ಬಲರಾಮ 1999ರಿಂದ 2011ರವರೆಗೆ ಅಂಬಾರಿ ಹೊತ್ತ ಅತಿ ದೊಡ್ಡ ಆನೆ ಅಂತಲೇ ಹೇಳ್ಬೋದು ಬಲರಾಮ. ಅದಾದ ನಂತರ ನೆಕ್ಸ್ಟ್ ಅರ್ಜುನನನ್ನು ನಾವು ಯಾರೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅರ್ಜುನನ ಹೋರಾಟನೇ ಆ ರೀತಿಯಾಗಿದೆ. 2012ರಿಂದ 2019ರವರೆಗೆ ಅರ್ಜುನ ಶಕ್ತಿಶಾಲಿ ಆನೆ ಅಂತಲೇ ಕರಿಬೋದು, ಅಂಬಾರಿಯನ್ನು ಹೊರ್ತಾನೆ. ಅದಾದ ನಂತರ 2020ರಿಂದ ಅಭಿಮನ್ಯು ಇಂದಿಗೂ ಅಂಬಾರಿಯನ್ನು ಹೊರ್ತಾ ಇದ್ದಾರೆ. ಇದು ಆನೆಗಳ ಒಂದು ಏನಂತ ಹೇಳಿದರೆ ಆನೆಗಳಿಗೆ ಸಂಬಂಧಪಟ್ಟ ವಿಚಾರ. ಆದರೆ ನೆಕ್ಸ್ಟ್ ಅಂಬಾರಿಯ ವಿವರವನ್ನು ನೋಡೋದಾಯಿತು ಅಂತ ಹೇಳಿದರೆ, ಅಂಬಾರಿ ಬಂದು 750 kg ತೂಕದ ಚಿನ್ನದಿಂದ ಮಾಡಿರ್ತಕ್ಕಂಥ ಒಂದು ಅಂಬಾರಿ ಇದೆ. ಅದರೊಳಗೆ ಚಾಮುಂಡಿ ದೇವಿಯನ್ನು ಕೂರಿಸಿ ಉತ್ಸವವನ್ನು ಮಾಡ್ತಾರೆ. ಇದನ್ನು ಕಣ್ಣು ತುಂಬಿಕೊಳ್ಳೋದಕ್ಕೆ ನಿಜವಾಗ್ಲೂ ಕಣ್ಣುಗಳೇ ಪಾವನ ಅಂತ ಹೇಳ್ಬೋದು. ಸಾವಿರಾರು ಜನರು ಜಂಬೂ ಸವಾರಿಯನ್ನು ನೋಡಲಿಕ್ಕೆ ಸೇರಿರ್ತಾರೆ. ಸೊ ಇನ್ನು ಆನೆಗಳ ತಯಾರಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದರೆ, ಆನೆಗಳನ್ನು ಮೈಸೂರಿಗೆ ಬಂದು 2 ತಿಂಗಳ ಮುಂಚಿತವಾಗಿಯೇ ಕರೀತಾ ಇರ್ತಾರೆ. ಆನೆಗಳಿಗೆ ವಿಶೇಷ ಆಹಾರವನ್ನು ನೀಡುತ್ತಾರೆ, ತರಬೇತಿಯನ್ನು ಕೊಡ್ತಾರೆ. ಆನೆಗಳಲ್ಲಿ ಯಾವುದೇ ರೀತಿಯ ಒಂದು ಅಸಭ್ಯ ವರ್ತನೆಗಳು ಬರದೇ ರೀತಿಯಲ್ಲಿ ಆನೆಗಳಿಗೆ ತರಬೇತಿ ಅಂದರೆ ತಾಲೀಮನ್ನು ನಡೆಸ್ತಾರೆ. ಆ ತಾಲೀಮನ್ನು ನಡೆಸ್ತಿರ್ಬೇಕಾದ್ರೆ ಆನೆಗಳು ಎಷ್ಟು ಗಾಂಭೀರ್ಯದಿಂದ ನಡೀತವೆ. ಅಕ್ಕಪಕ್ಕದ ಜನರು ಇದೇ ರೀತಿಯಾಗಿರಬೇಕು. ಅವು ಒಂದರಿಂದ ಒಂದು ನಡೆಯೋದನ್ನು ನೋಡಲಿಕ್ಕೇ ತುಂಬ ಖುಷಿ. ಈ ದಸರಾ ಉತ್ಸವ ನೋಡಲಿಕ್ಕೆ ನಮಗೆ ಎಷ್ಟು ಜನ ಸೇರಿರ್ತಾರೋ, ಸೊ ನಮಗೆ 2 ತಿಂಗಳಿಂದ ಆನೆಗಳ ತಾಲೀಮನ್ನು ನೋಡಲಿಕ್ಕೂ ಸಹ ಅಷ್ಟೇ ಜನರು ಸೇರಿರ್ತಾರೆ. ಆನೆಗಳ ತಾಲೀಮನ್ನು ನೋಡಬೇಕು, ಅವರು ಯಾವ ರೀತಿ ತರಬೇತಿಯನ್ನು ಕೊಡ್ತಾರೆ, ಯಾವ ರೀತಿ ಪಳಗಿಸ್ತಾರೆ ಅಂತ ನೋಡಬೇಕು ಅಂತೇಳ್ಬಿಟ್ಟು. ಸೊ 2 ತಿಂಗಳಿಂದನೂ ಆಲ್ಮೋಸ್ಟ್ ಅಲ್ಲಿ ಮೈಸೂರಲ್ಲಿ ದಸರಾ
ದಸರಾ ಒಂದು ಏನಂತ ಹೇಳಿದ್ರೆ ಉತ್ಸವ ಕಳೆಗಟ್ಟಿದೆ ಅಂತಲೇ ಹೇಳ್ಬೋದು. ಮತ್ತು ಅಂಬಾರಿ ಬರುವಂಥ ಆನೆಗೆ ಬಂದು ವಿಶೇಷ ಆರೈಕೆಯನ್ನು ಮಾಡ್ತಾರೆ. ಸೊ ಈ ಒಂದು ಆನೆಗಳಿಗೆ ಬಂದು ಆಹಾರ ಯಾವ ರೀತಿಯಾಗಿ ಕೊಡ್ತಾರೆ ಅಂತ ಹೇಳಿದರೆ, ಅದಕ್ಕೆ ಆದಂಥ ಒಂದು ಫುಡ್ ಚಾರ್ಟ್ ಇರುತ್ತೆ. ಆ ಒಂದು ಚಾರ್ಟ್ ಪ್ರಿಪೇರ್ ಮಾಡಿನೇ ಆಹಾರವನ್ನು ಕೊಡೋದಾಗಿದೆ. ಒಂದು ಆನೆಗೆ ಬಂದು ಒಂದು ದಿನಕ್ಕೆ 750 kg ಆಹಾರವನ್ನು ಕೊಡ್ತಾರೆ ಗಂಡು ಆನೆಗೆ. ಹೆಣ್ಣು ಆನೆಗಳಿಗೆ ಬಂದರೆ 650 kgವರೆಗೂ ಆಹಾರವನ್ನು ಕೊಡ್ತಾರೆ. ಸೊ ಇದು ಬಂದು ಏನಂತೇಳಿದ್ರೆ ಒಂದು ದಸರಾ ಮಹೋತ್ಸವ ಮತ್ತು ಆನೆಗಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ದಸರಾಗೆ ಸಂಬಂಧಪಟ್ಟ ನವರಾತ್ರಿಯ ಬಗ್ಗೆ ಆಗಿರ್ಬೋದು, ಬಣ್ಣಗಳ ಬಗ್ಗೆ, ಪ್ರಸಾದಗಳ ಬಗ್ಗೆ ಮತ್ತು ಬನ್ನಿ ಮಂಟಪದ ಉತ್ಸವದ ಬಗ್ಗೆ ನನ್ನ ಮುಂದಿನ ವಿಡಿಯೋಗಳು ಬರುತ್ತೆ. ಸೊ ಎಲ್ಲರೂ ದಯವಿಟ್ಟು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಎಲ್ಲರಿಗೂ.